ಹ್ಯಾಪಿ ಮಾರ್ನಿಂಗ್. ನನ್ನ ಹೆಸರು ಮಮತಾ ಪ್ರಭು ಅಂತ. ನಾನು IT ಡಿಪಾರ್ಟ್ಮೆಂಟಲ್ಲಿ ಕ್ಲೌಡ್ ಆರ್ಕಿಟೆಕ್ಟಾಗಿ ವರ್ಕ್ ಮಾಡ್ತೀನಿ. ನನ್ನ ಜರ್ನಿ ಇನ್ಸ್ಪೈರ್ ಇಂಡಿಯಾಲಿ ಶುರು ಆಗಿದ್ದು ನಮ್ಮ ಒನ್ ಆಫ್ ಮೈ ಫ್ಯಾಮಿಲಿ ಫ್ರೆಂಡ್ ರವೀಂದ್ರ ಅಂತ. ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಆ್ಯಂಡ್ ವಿ ಎಂಟರ್ಡ್ ಥ್ರೂ ಎ ಸೆಮಿನಾರ್. ಮುಂಚೆ ನಮಗೂ ಆಂಬಿಗ್ಯೂಟಿ ಇತ್ತು, ಏನಿದು ಶೇರ್ಸು, ಮ್ಯೂಚುವಲ್ ಫಂಡ್ಸು, ಇನ್ವೆಸ್ಟ್ಮೆಂಟ್ಸು ಅದು ಇದು ಅಂತ. ಯಾಕೆಂದರೆ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ ಶೇರ್ ಮಾರ್ಕೆಟ್ ಹೇಗೆ ಚೇಂಜಸ್ ಆಗ್ತಾ ಇರುತ್ತೆ ಅಂತ. ಸೊ ಬಟ್ ಒನ್ಸ್ ವೆನ್ ವಿ ಮೆಟ್ ಶರಣ್ ಸರ್, ನಮಗೆ ಆ್ಯಕ್ಚುಲಿ ಒಂದು ಐಡಿಯಾ ಬಂತು ಹೇಗೆ ಮ್ಯೂಚುವಲ್ ಫಂಡ್ಸಿಂದ ನಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತ. ಯೋಚನೆ ಮಾಡಿದ್ವಿ, ಇಸ್ ದಿಸ್ ದ ರೈಟ್ ವೇ ಫಾರ್ ಅಸ್ ಟು ಸ್ಟಾರ್ಟ್ ದ ಇನ್ವೆಸ್ಟ್ಮೆಂಟ್ ಅಂತ. ದೆನ್ ಓಕೆ ವಿಲ್ ಗೋ ವಿತ್ ಇಟ್ ಅಂದ್ಬಿಟ್ಟು ಶರಣ್ ಸರ್ನ ಹೋಗಿ ಮೀಟ್ ಮಾಡಿ ವಿ ಸ್ಟಾರ್ಟೆಡ್ ಅವರ್ ಇನ್ವೆಸ್ಟ್ಮೆಂಟ್ಸ್ ಫ್ರಮ್ ದ ಇಯರ್ 2018. ಇನಿಷಿಯಲಿ ಆಂಬಿಗ್ಯೂಟಿ ಇತ್ತು ಆ್ಯಸ್ ಲೈಕ್ ಅದರ್ ನಾರ್ಮಲ್ ಪೀಪಲ್, ಬಟ್ ಶರಣ್ ಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಇನ್ಸ್ಪೈರ್ ಟೀಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ವಿ ಗಾಟ್ ಅ ಕಾನ್ಫಿಡೆನ್ಸ್, ಎಸ್ ವಿ ಆರ್ ಆನ್ ದ ರೈಟ್ ಪಾತ್ ಅಂತ. ಸೊ ಅವರ್ ಜರ್ನಿ ಟಿಲ್ ನೌ ಹ್ಯಾಸ್ ಬೀನ್ ವೆರಿ ಸ್ಮೂತ್ ಆ್ಯಂಡ್ ವಿ ಆರ್ ರಿಯಲಿ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇನ್ ಆರ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಐ ವುಡ್ ಪ್ರಿಫರ್ ಎವ್ರಿಬಡಿ ಶುಡ್ ಸ್ಟಾರ್ಟ್ ದಿಸ್ ಇನ್ವೆಸ್ಟ್ಮೆಂಟ್ ಅಂತ. ಈಗಿನ ಜನ್ರೇಷನ್ ನೋಡಿದ್ರೆ ಹೆಣ್ಮಕ್ಳು ತುಂಬ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಬಯಸ್ತಾರೆ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರಬೇಕು ಫಿನಾನ್ಷಿಯಲಿ. ಅವ್ರಿಗೊಂದು ಧೈರ್ಯ ಅದೇ ತಂದುಕೊಡೋದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ಇದ್ದಾಗ. ವರ್ಕಿಂಗ್ ವಿಮೆನ್ ಆಗ್ಬೋದು, ಇಲ್ಲ ಹೌಸ್ ವೈಫ್ಸ್ ಆಗ್ಬೋದು, ಯಾರೇ ಆಗಲಿ ವಿ ಶುಡ್ ಹ್ಯಾವ್ ಅವರ್ ಓನ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ. ಸ್ಮಾಲ್ ಇನ್ವೆಸ್ಟ್ಮೆಂಟ್ಸಿಂದ ಶುರು ಮಾಡಿದ್ರು ನಮ್ಮ ಇನ್ವೆಸ್ಟ್ಮೆಂಟ್ಸೂ ಗ್ರೋ ಆಗ್ತಾ ಇದೆ. ಸೊ ನಾವೀಗ ನೋಡ್ತಾ ಇದ್ರೆ ನಮ್ಮದು ಗ್ರಾಫ್ ಎಲ್ಲ ನೋಡಿದ್ರೆ ಇಟ್ ಈಸ್ ಅ ವೆರಿ ಹೈ positive growth that we see, and this gives a lot of confidence in us that yes, we can achieve something, we can achieve our goals bandaga it could be our retirement plan. Mainly ಹೆಣ್ಮಕ್ಳಿಗೆ ಇರೋದು retirement plan. When we talk about retirement plan, I would want to emphasize more for women to think about this. The reason is till 50-55 navella we will be strong enough to work, but after 55 what we as individuals should think is we should not be dependent on anybody for that matter. ಯಾಕೆಂದರೆ me as a working woman, once I will have that independency of freedom, like okay ಇವತ್ತು ನಾನು ಕೆಲಸ ಬಿಡಬೇಕು ಅಂದರೆ ನಾನು ಬಿಟ್ಬಿಡ್ಬೋದು, ಬಿಕಾಸ್ ಐ ನೋ ನಾಳೆಯಿಂದ ಐ ಕ್ಯಾನ್ ಸ್ಟಿಲ್ ಲೀಡ್ ದ ಸೇಮ್ ಲೈಫ್ ಆ್ಯಸ್ ಹೌ ಐ ವಾಸ್ ಲೀಡಿಂಗ್ ನೌ. ಯಾಕೆಂದರೆ ನನ್ನ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಅದರಿಂದ ನಾನು ಯೂಸ್ ಮಾಡ್ಕೊಬೋದು, ಆ ಇನ್ವೆಸ್ಟ್ಮೆಂಟ್ಸೇ ಗ್ರೋ ಆಗ್ತಾ ಇರುತ್ತೆ. ಆ್ಯಂಡ್ ಈಗಷ್ಟು ಇನ್ವೆಸ್ಟ್ಮೆಂಟ್ಸ್ ನಾವು ಮಾಡದೇ ಇದ್ರೂ ಅಟ್ಲೀಸ್ಟ್ ಸಮಥಿಂಗ್ ಆರ್ ದ ಅದರ್ ಐ ಕ್ಯಾನ್ ಕೀಪ್ ಇನ್ವೆಸ್ಟಿಂಗ್ ಆ್ಯಂಡ್ ದಟ್ ವುಡ್ ರಿಯಲಿ ಹೆಲ್ಪ್ ಇನ್ ದ ಫ್ಯೂಚರ್ ಗ್ರೋತ್. ನಾಟ್ ಓನ್ಲಿ ಫಾರ್ ಮೀ, ಫಾರ್ ಮೈ ಹೋಲ್ ಫ್ಯಾಮಿಲಿ ವಿಲ್ ಹ್ಯಾವ್ ದಟ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ. ಎಸ್ ನಮಗೆ ಇದಿದೆ, ವಿ ಕ್ಯಾನ್ ಅಚೀವ್ ಅನ್ನೋದೊಂದು ಧೈರ್ಯ ಬರುತ್ತೆ. ಇದ್ರ ಜೊತೆಗೆ ಇನ್ಸ್ಪೈರಿಂದ ದೇ ಆಲ್ಸೋ motivate us to invest in term insurance, medical insurance ಆ ಥರ ಎಲ್ಲ. ಸೊ ನೀವು ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ರೆ, ಟರ್ಮ್ ಇನ್ಶೂರೆನ್ಸ್ ಎಲ್ಲ ನೀವು ಮಾಡಿಕೊಂಡ್ರೆ ಯು ವಿಲ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್. ಏನೇ ಆಗಲಿ, ನಾಳೆ ನಾನು ಇರಲಿ ಇಲ್ಲದೇ ಇರಲಿ ನನ್ನ ಫ್ಯಾಮಿಲಿಗೆ ಫಿನಾನ್ಷಿಯಲಿ ಏನೂ ತೊಂದರೆ ಆಗಲ್ಲ ಅಂತ. ಸೊ ಮಾರಲ್ ಸಪೋರ್ಟ್ ಎಲ್ಲ ಇರುತ್ತೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಫಿನಾನ್ಷಿಯಲ್ ಸಪೋರ್ಟ್ ಇಸ್ ಆಲ್ಸೋ ಮೇನ್ important for us and for our family. So this is, I would tell, I would say louder to all the ladies out there to start investing, whether it is small or big. Please start investing. Just go with the flow and you will really see the end result. So this is what the message I would like to give everybody out there. First thing first is health insurance. Okay, so ಈ ಕಾಲದಲ್ಲಿ with the type of food that we eat, with the kind of pollution that we are living in, I would suggest health insurance is the top priority. Health insurance allu individual and group insurance ಬರುತ್ತೆ. So I would suggest to go with group insurance so that ನಿಮ್ಮ ಫ್ಯಾಮಿಲಿಲಿ ಯಾರಿಗೇ ಆಗಲಿ that would be an added advantage. Health insurance first ಮಾಡಿಸ್ಲೇಬೇಕು. Next comes the term insurance wherein it will be for your whole family. ಸೊ ನಾಳೆ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್ ಆಲ್ ದ ಇನ್ಶೂರೆನ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಆನ್ ಟಾಪ್ ಆಫ್ ಎವ್ರಿಥಿಂಗ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಐ ವುಡ್ ಸೇ ಬೀಯಿಂಗ್ ಎ ವಿಮೆನ್ ಫಸ್ಟ್ ಆಫ್ ಆಲ್ ಇಸ್ ಅ ಗಾಡ್ಸ್ ಗಿಫ್ಟ್. okay, and we are blessed to be women so that we do multitasking,
ಈಕ್ವಾಲಿಟಿ ಬಂದಾಗ ದೆರ್ ಇಸ್ ನೋ ಆ್ಯಸ್ ಸಚ್ ಲೈಕ್ ಜೆಂಡರ್ ಡಿಫರೆನ್ಸ್ ಈಗ. ಸೊ ಮೇಲ್ ಆ್ಯಂಡ್ ಫಿಮೇಲ್ ಆರ್ ಬೋತ್ equally responsible for all the financial decisions in the family. And being a woman, I would say you have to be financially independent. That I stress very much. Whether it's a housewife or a working woman, anybody being a woman should be financially independent, so that you have that confidence that ನೀವು ನಿಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ತೀರಾ ಅಟ್ ದ ಟೈಮ್ ಆಫ್ ಕ್ರೈಸಿಸ್ ಆಗಲಿ ಅಥವಾ ಏನೊಂದಕ್ಕೆ ಆಗಲಿ. ಎಸ್, ಐ ಆಮ್ ದೇರ್ ಫಾರ್ ಎವ್ರಿಥಿಂಗ್ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ. ಆ್ಯಂಡ್ ಜಸ್ಟ್ ಎಂಜಾಯ್ ಬೀಯಿಂಗ್ ಅ ವಿಮೆನ್, ದಟ್ಸ್ ವಾಟ್ ಐ ವುಡ್ ಸೇ. ಎಲ್ಲ ವಿಮೆನ್ಸ್ಗೂ ಅಲ್ಲಿ ಹೇಳೋದು ನಾನೇನು ಇಷ್ಟಪಡ್ತೀನಿ ಅಂದರೆ, ಫಿನಾನ್ಷಿಯಲ್ ಫ್ರೀಡಮ್ ಇಸ್ ಅ ಬರ್ತ್ ರೈಟ್ ಆ್ಯಂಡ್ ಯು ಶುಡ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಥ್ಯಾಂಕ್ ಯು, ಇನ್ಸ್ಪೈರ್ ಇಂಡಿಯಾ. Mutual fund investments are subject to market risks. Read all scheme-related documents carefully.